ನಾವೀಗ ಚನ್ನಪಟ್ಟಣದ ಹಳ್ಳಿಯೊಂದರಲ್ಲಿದ್ದೀವಿ, ಬಲ್ಲಾಪಟ್ಟಣದ ಜನರನ್ನ ನಾವು ಮಾತನಾಡಿಸ್ತೀವಿ. ಈಗ ಗೃಹಲಕ್ಷ್ಮಿ ನಿಮಗೇನು ದುಡ್ಡು ಬರುತ್ತಾ? ಇಲ್ಲ, ಬರ್ತಾ ಇಲ್ಲ. ಇದರಲ್ಲಿ ಯಾರಿಗೆ ಎಲೆಕ್ಷನ್ ಮಾಡ್ಬೇಕಂತೀರಾ? ಯಾರು ನಮಗೆ ಸಹಾಯ ಮಾಡ್ತಾರೆ ಅವ್ರಿಗೆ ಮಾಡೋ. ಇದುವರೆಗೆ ಯಾರು ಸಹಾಯ ಮಾಡಿದ್ದಾರೆ? ಯಾರು ಗೆಲ್ತಾರೆ ಅವರೆಲ್ಲ ಮಾಡಿದ್ರು. ಹೌದಾ? ಏನೇನು ಸಹಾಯ ಮಾಡಿದ್ರು? ಏನಲ್ಲದೆ ದುಡ್ಡು ಬರುವಂಗೆ ಮಾಡಿದ್ರು ಅಷ್ಟೇ. ಎಷ್ಟು ಬರ್ತಿದೆ ದುಡ್ಡು? 2,800 ರೂಪಾಯಿ. ಅದೇ 2,000 ರೂಪಾಯಿ ಯಾಕೆ ಇಲ್ಲ ನೋಡು. ಯಾರು ಎಲ್ಲ ಒಳ್ಳೆ ಕೆಲಸ ಮಾಡೋರೆ. ಯೋಗೇಶ್ವರು ಮಾಡೋರೆ, ಕುಮಾರಣ್ಣವ್ರು ಮಾಡೋರೆ, ಡಿ ಕೆ ಶಿವಕುಮಾರ್ ಬಂದು ಒಳ್ಳೆ ಕೆಲಸ ಮಾಡೋರು ಮಾಡಲಿ ಬಿಡಿ. ಜನಕ್ಕೆ ಬೇಕಾದ್ರೆ ಒಳ್ಳೆ ಕೆಲಸ ಅಲ್ವಾ? ಅಕ್ಕ, ಏನು ದುಡ್ಡು ಲಾಸ್ಟ್ ಟೈಮ್ ಮೋಸ ಮಾಡಿದ್ರಾ? ಮೋಸ ಏನು ಮಾಡಲಿಲ್ಲ. ಈಗ ಬರಲಿಲ್ಲ, 3 ಎಲೆಕ್ಷನ್ ಆಗ್ತಾವಿಂದ ಸರ್. ಅಲ್ಲ, ನಾ ಹೇಳಲ್ಲ, ಎಲೆಕ್ಷನ್ ಟೈಮಲ್ಲಿ ಏನೋ ದುಡ್ಡೇನು ನಿಮಗೆ ಅದೇ ಮೋಸ ಮಾಡಿದ್ರು, ಕೊಡಲಿಲ್ಲ. ಡಿ ಕೆ ಶಿವಕುಮಾರ್ ಕಡೆಯವರು ಕೊಡಲಿಲ್ಲ ನಮಗೆ. 500 ರೂಪಾಯಿ ಕೊಡ್ತಿದ್ರಲ್ಲ, ಕೊಡಲಿಲ್ಲ. ಕುಮಾರಸ್ವಾಮಿ ಕಡೆ ಬಂತ? ಕೊಟ್ಟರು ಅವರು. ಎಷ್ಟು ಕೊಟ್ಟರು ಕುಮಾರಸ್ವಾಮಿ? 500 ರೂಪಾಯಿ ಕೊಟ್ಟರು ಅವರು. ಎಲ್ಲರಿಗೂ 500 ರೂಪಾಯಿ ಕೊಟ್ಟಿದ್ದು. ಇವ್ರು 1,000 ಕೊಡ್ತೀವಿ ಅಂದ್ಬಿಟ್ಟು ಕೊಡಲಿಲ್ಲ ನಮಗೆ. ಇವರು ಯೋಗೇಶ್ವರ್ ಎಷ್ಟು ಕೊಟ್ಟರು? ಅವರು ಅಷ್ಟೇ 500. ಅಂದರೆ ನಿಮಗೆ 500 ಪ್ಲಸ್ 1,000 ರೂಪಾಯಿ ಆಯಿತು. ಪ್ಲಸ್ ಇವ್ರದ್ದು ದುಡ್ಡು ಬರಲಿಲ್ಲ, ಯಾರು ಅವ್ರ ಕಡೆ ಇಟ್ಕೊಬಿಟ್ರು, ಮೋಸ ಮಾಡಿದ್ರು. ಮೋಸ ಮಾಡಿ ಈ ಸರಿ ಹಂಗಾರೆ ಒಳ್ಳೆ ದುಡ್ಡು ಆಗ್ಬೋದು, ಯಾಕಂದ್ರೆ ಬೈ ಎಲೆಕ್ಷನ್ ಅಲ್ಲ. ಅಲ್ಲ, ಅವ್ರದ್ದು ಮಾಡ್ಕೋತಾರೆ ಅಷ್ಟೇ. ನಮಗೆ ಏನು ಕೊಡಲ್ಲ ಜನಕ್ಕೆ ಮೈಂತ್ರಿಗಳು. ಕೊಟ್ಟಿದ್ದ ದುಡ್ಡನ್ನ ನೀವು ಮಾಡ್ಕೊಂಡ್ರೆ ಪಾಪ. 2 ಗಂಟೆ ಕೇಳಿ ಅವಳಿಗೇನು ಗೊತ್ತು? ಮನೆ ತಿರುಗು ನನಗೆ ಗೊತ್ತು. ಮನೇಲಿ ಕೂತ್ಕೊಂಡು ಮಾತಾಡೋರ್ಗೇನು ಗೊತ್ತು? BJP ಓಟ್ ಹಾಕ್ತೀನಿ ಅಂದ್ಬಿಟ್ರೆ ಕೊಟ್ಬಿಟ್ಟಾರ ಅಲ್ಲಿ. ಏನು ಚೆನ್ನಾಗಿ ಹೇಳ್ತೀರಿ ನೀವು. ಇನ್ನೇ ಅವ್ರು ಹೇಳ್ತಾರೆ ನೋಡಿ, ನೀವು ಬಿಜೆಪಿಗೆ ಓಟ್ ಹಾಕ್ತೀರ ಅಂತ ದುಡ್ಡು ಕೊಡಲ್ಲ ಅಂತಾರೆ. ಅಲ್ಲ, ಅವ್ರು ನೀನು ಹಾಕಿರೋಗೆಲ್ಲ ಕೊಟ್ಟಿರೋಗೆಲ್ಲ ಹಾಕಿಸ್ಕೊಂಡಿದ್ದಾನೆ ಕೇಳಿ ಸರ್. ಕೊಟ್ಟಿರೋ ಕೈಲೆಲ್ಲ ಹಾಕಿಸ್ಕೊಂಡಿದ್ದಾರೆ. ಅವ್ರು ಹೇಳ್ತಾರೆ ಕೊಟ್ಟಿರೋ ಹತ್ರ ಎಲ್ಲ ಓಟ್ ಹಾಕ್ಸ್ಕೊಂಡಿದ್ರ ಕಾಂಗ್ರೆಸ್ಗೆ. ಸರ್ ಹಾಕೊಂಡಿದ್ದೀವಲ್ಲ, ಮಾಡಿದ್ದೀವಲ್ಲ, ತೋರಿಸಿದ್ದೀವಿ. ಎಷ್ಟು ಓಟ್ ಬಂದಿಲ್ಲ ಲೀಡು? 8 ಓಟಲ್ಲಿ ಹೆಚ್ಚು ಕಡಿಮೆ. 70 ಓಟ್ 80 ಓಟ್ ಇದ್ದ. ಅವ್ರದ್ದೇನು 2 ಓಟು. ಅವಳೇನು ಹೇಳ್ಬೇಕು ನನಗೆ ಗೊತ್ತು. ಮಾಡು, ತೋರಿಸು ಅಂತಾರೆ ನೋಡಿ. ಸರ್, ನೀನು ಅವ್ರ ಕಡೆ ಇದ್ದು ಇವ್ರ ಕಡೆ ಇವನೇ ಪಕ್ಷಕ್ಕೆ ಬಿಟ್ಟು ಪಕ್ಷ ಹೋಗವನೆ. ಇವನೇನು ಮಾತಾಡ್ಬೇಕು? ನೀವು ಆಗ್ಬೋದು ಹುಷಾರು ಸರ್. ಪಕ್ಷ ಅಂತಾರೆ ನೀವು. ನಾನು 35 ವರ್ಷ ಆಗಿದ್ದು. ಅವಳು ಕೇಳ್ಬಿಟ್ಟು ನಾನು ಕೆಲಸ ಮಾಡೋಣ, ರಾಜಕೀಯ ಮಾಡೋಣ. ಯಾವ ಪಾರ್ಟಿಲಿ ಇದ್ದೀರಾ? ಯಾವ ಪಾರ್ಟಿ ಆದ್ರೂ ಊರಿಗೆ ಕೆಲಸ ಮಾಡ್ತಾನೆ. ಯಾವ ಪಾರ್ಟಿಲಿ ಇದ್ದೀರಿ ಈಗ? ಯಾವ ಪಾರ್ಟಿ ಆದ್ರೂ ಊರಿಗೆ ಕೆಲಸ ಮಾಡ್ತಾನೆ. ನಮಗೆ ಆಗುವಂಥದ್ದು ನಾವು ಮಾಡಿದ್ವಿ. ನಮಗೆ ಊರಿಗೆ ಗ್ರಾಮದಲ್ಲಿ ಆಗಿರೋದು. ನಮ್ಮ ಸ್ವಂತ ವೈದ್ಯಕ್ಕೆ ಏನು ಮಾಡಿಲ್ಲ. ಚರಂಡಿ ಮಾಡಿದ್ವಿ, ಈಗಲೂ ತೋರಿಸ್ತೀವಿ. ಚರಂಡಿ ಮಾಡಿದ್ದೀವಿ, ಚರಂಡಿ ಕ್ಲೀನ್ ಮಾಡಿಸ್ತಾ ಇದ್ದೀವಿ ವರ್ಷಕ್ಕೊಂದಪ್ಪ. ಹೌದು, ನಡೀರಿ, ಬೇಕಾದ್ರೆ ತೋರಿಸ್ತೀನಿ ನಾನು. ಈ ಸರಿ ಬೈ ಎಲೆಕ್ಷನ್ಲಿ ಯಾವ ಪಾರ್ಟಿ ಬರುತ್ತೆ ಇಲ್ಲಿ? ಕುಮಾರಣ್ಣ ಬದ್ರಕೋಟೆ ಇದು. ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಂಡ್ರೆ ಹೇಗೆ ಸ್ಪರ ಗೆಲ್ಲೋದು. ಒಂದು ಕಟ್ಟಾಗಿ ಹೋದ್ರು ನಿಂತ್ಕೊಳ್ಳಿ ಬೇಕಾದ್ರೆ ಅವರೇ ಗೆಲ್ಲೋದು. ಸರಿಯಾ? ಅವ್ರು ಕುಮಾರಣ್ಣ ಬಿಟ್ಟರು ತಾನೇ ಯೋಗೇಶ್ವರ್ ಬರೋದು. ಇಲ್ಲ ಪಾಪ ಪಕ್ಷೇತರ ನಿಲ್ಲಬೇಕು. ಇಲ್ಲಿ ಇರೋದೇ ಚನ್ನಪಟ್ಟಣ ಕಾನ್ಸ್ಟೆನ್ಸಿ JDS ಪೇರಿಟು ಅಲ್ವಾ? ಆಮೇಲೆ ಅವ್ರು ಏನಾರ ಕೊಟ್ಟರೆ CP ಯೋಗೇಶ್ವರ್ಗೆ ಅನುಕೂಲ ಆಗ್ಬೋದು. ಯಾರು? ಕುಮಾರಣ್ಣ ಬದ್ರಕೋಟೆ ಅದು. ಈಗ ಸಿದ್ದರಾಮಯ್ಯ ಆಶ್ವಾಸನೆ ಕೊಟ್ಟರು, 5 ಫ್ರೀ ಮಾಡ್ತೀನಿ ನಾನು. 5 ಹೆಂಗಸರುಗಳಿಗೆ 3 ತಿಂಗಳು ಬಿಟ್ಟ. ಈಗಾಗಲೇ ಬಿಟ್ಬಿಟ್ಟು 3 ತಿಂಗಳು ಈಗಾಗಲೇ ನಾಳಕ್ಕೆ ನಾಳಿದ್ದು ಅಂತವ್ರೆ. ಈಗಾಗಲೇ ಗೌರಿ ಹಬ್ಬಕ್ಕೆ ಹಾಕ್ತೀನಿ ಅಂತಾರೆ. ಯಾವಾಗ ಹಾಕ್ತಾರೆ ಗೌರಿ ಹಬ್ಬಕ್ಕೆ? ಬರೀ ಸುಳ್ಳು ಕತೆ. ಪಾಪ ಯೋಗೀಶ್ವರ್ಗೆ ಏನೋ ಟಿಕೆಟ್ ಕೊಡಲ್ಲ ಅಂತ ನಿಜನಾ? ಯೋಗೇಶ್ವರ ಕೊಟ್ಟಿಲ್ಲ ಅಂದ್ರೆ ಪಕ್ಷೇತರವಾಗಿ ನಿಂತ್ಕೊಂತೀವಿ. ಅವರು ಕಾಂಗ್ರೆಸ್ಗೆ ಹೋದ್ರೆ ಕಾಂಗ್ರೆಸ್ ಹೋಗಿ ನಿಂತು ಕಾಂಗ್ರೆಸ್ಗೆ ಹೋಗಲ್ಲ. ಈ DK ಶಿವಕುಮಾರ್ ಜೊತೆ ಎಲ್ಲ ಸ್ವಾತಂತ್ರ್ಯ ದಿನಾಚರಣೆ ದಿವಸ ಒಟ್ಟಿಗೆ ಕೂತಿದ್ರಂತೆ. ಸೊಮ್ಮೆ ಕೂತಿದ್ದಾರೆ ಎಲ್ಲರೂ. ಈ ಕುಮಾರಸ್ವಾಮಿ ಅವ್ರ ಜೊತೆ ಒಟ್ಟಿಗೆ ಕೂತಿದ್ರು. ಕುಮಾರಸ್ವಾಮಿ ಅವ್ರು ಎಷ್ಟು ಮೋಸ ಮಾಡಿದ್ರು ಈ ಸಾರಿ. MP ಎಲೆಕ್ಷನ್ನಲ್ಲಿ ಮಂಜುನಾಥ್ ಅವ್ರನ್ನ ತಂದು ನಿಲ್ಲಿಸಿದಾಗ ಯೋಗೀಶ್ವರನ್ನ ಕರ್ಕೊಂಡೋಗಿ ಡೆಲ್ಲಿ ಒಳಗೆ ನಾವು NDA ಅಭ್ಯರ್ಥಿಯಾಗಿ ನಾವು ಇದು ಮಾಡ್ಕೊತೀವಿ ಅಂದ್ಬಿಟ್ಟು ಎಷ್ಟು ಶ್ರಮ ಬಿದ್ದರು ಯೋಗೀಶ್ವರು. ಇವಾಗ ಏನು ಕುಮಾರಸ್ವಾಮಿ ಕೊಡ್ತಾ ಇಲ್ಲ ಚನ್ನಪಟ್ಟಣ ಕ್ಷೇತ್ರದಲ್ಲಿ. ಕುಮಾರಸ್ವಾಮಿ ಅವ್ರ ಮಗ ಬಂದು ನಿಂತರೆ ಎಲ್ಲರೂ ಒಂದು ವೇಳೆ ಬಂದರೂ ನಾವು ಮಾಡಲ್ಲ. ಇದು JDS ಕಾನ್ಸ್ಟಿಟ್ಯೂನ್ಸಿ ಅಲ್ವಾ? ಒಮ್ಮೆ JDS ಕಾನ್ಸ್ಟಿಟ್ಯೂನ್ಸಿ ಇತ್ತೀಚೆಗೆ, ಈಗ 2ನೇ ಬಾರಿ ಅಷ್ಟೇ. ಅದಕ್ಕೆ ಮೊದಲೇ ಯೋಗೀಶ್ವರೇ ತಾನೆ. ಇವ್ರು ಹೇಳಿದ್ರು ಕುಮಾರಸ್ವಾಮಿ ಬಾರಿ ಕೆಲಸ ಮಾಡಿದ್ದಾರೆ, ನಾವು ಅವ್ರಿಗೆ ಓಟ್ ಹಾಕೋದು ಅಂತ. ಬನ್ನಿ, ನಮ್ಮ ಊರ ಮೇಲ್ಗಡೆ ಒಂದು ಕೆರೆಗೆ ಪೈಪ್ಲೈನ್ ಮಾಡಿ ನೀರು ಬಿಟ್ಟಿದ್ದಾರೆ. ಕುಮಾರಸ್ವಾಮಿ ಅವ್ರು ಯಾವ್ದು ಬಿಟ್ಟಿದ್ದಾರೆ ತೋರಿಸ್ಲಿ. ಅವರು ಯಾರು ಬರಬೇಕು ಇಲ್ಲಿ ನಿಮ್ಮ ಪ್ರಕಾರ? ಕಾಂಗ್ರೆಸ್ ಅವರ ಬರಲಿ, JDS ಅವರ ಬರಲಿ, BJPನವರ ಬರಲಿ ಸರ್. ರೈತರು, ಕಾರ್ಮಿಕರು ಇಲ್ಲಿ ಚನ್ನಪಟ್ಟಣ ತಾಲೂಕಲ್ಲಿ ದುಡ್ಕ ತಿನ್ನುವಂಗೆ, ಮತ್ತು ವಿದ್ಯಾರ್ಥಿಗಳಾಗಲಿ ಮತ್ತು ನಮ್ಮ ರೈತರುಗಳಾಗಲಿ ಏನಿದೆ, ಏನು ಮಾಡಿದ್ದಾರೆ? ವರದೇಗೌಡರ ಕಾಲದಿಂದ ಇದುವರೆಗೂ ಕಾಲದಿಂದ ಏನು ಮಾಡಿದ್ದಾರೆ? ನಮ್ಮ ಕ್ವಶನು. ಈಗ ನೀವು ಯಾರಿಗೆ ಈ ಸರಿ ಯಾರಿಗೆ ಮಾಡ್ಬೇಕಂತೀರಾ? ಈ ಸತಿ ನಾವು ನಮ್ಮ ತಂದೆಯವರು DK ಶಿವಕುಮಾರ್ ಇಂದನೂ ಬಂದಿದ್ದಾರೆ. ನಾವು DK ಶಿವಕುಮಾರ್ ಅವ್ರಿಗೆ ಬೆಂಬಲ ಕೊಡ್ತೀವಿ ಸರ್. ಕೆಲಸ ಆಗಬೇಕಂದ್ರೆ ಸೂರ್ಯನೇ ಬರಬೇಕು. DK ಸುರೇಶ್ ಅಭ್ಯರ್ಥಿ ಆದರೆ ಕೆಲಸ ಆಗುತ್ತಂತ? ಕೆಲಸ ಆಗುತ್ತೆ, 100% ಕೆಲಸ ಆಗುತ್ತೆ. ಒಬ್ಬ ಕಾರ್ಯಕರ್ತ ಹೋದ್ರು ಮಾತಾಡ್ಸಿ ಕಳಿಸುವಂಥ MP ಅವರು ಅವ್ರನ್ನೇ ಸೋಲ್ಸಾದ್ಮೇಲೆ ಈಗ ಡಾಕ್ಟ್ರು ಸಿಗ್ತಾರೆ ಕೈಗೆ ಇವ್ರಿಗೆ. ಇದು ಈ ಹಳ್ಳಿಯ ಜನರ ಅಭಿಪ್ರಾಯ. ಬಲ್ಲಾಪಟ್ಟಣದಲ್ಲಿ ಮಿಶ್ರ ಪ್ರತಿಕ್ರಿಯೆ ಇರ್ತಕ್ಕಂಥ, ಒಂದು ಕಡೆ DK ಶಿವಕುಮಾರ್ ಅಂತಿದ್ದಾರೆ, ಒಂದು ಕಡೆ DK ಸುರೇಶ್ ಅವ್ರು ನಿಂತರೆ ಅನುಕೂಲ ಅಂತಿದ್ದಾರೆ. ಜೊತೆಗೆ ಕೆಲವರು ಕುಮಾರಸ್ವಾಮಿ ಅವರು ಮಾಡಿದ ಕೆಲಸವನ್ನು ಹೇಳ್ತಿದ್ದಾರೆ. ಜೊತೆಗೆ ಪಾಪ ಇಲ್ಲಿ ಚುನಾವಣೆ ಅಂತ ಹೇಳಿದ್ರೆ ಒಂದು ಕಡೆ ಇಲ್ಲಿ ನೋಟಿನ ವ್ಯವಹಾರ ಜಾಸ್ತಿ ಆಗುತ್ತೆ ಅಂತ ಕೂಡ ಹೇಳ್ತಾರೆ. ಇಲ್ಲಿ ಮಿಶ್ರ ಪ್ರತಿಕ್ರಿಯೆ ಇರ್ತಕ್ಕಂಥ. ಬನ್ನಿ ನಾವು ಮತ್ತೊಂದು ಊರಿಗೆ ಹೋಗೋಣ. ನಾವೀಗ
ಚನ್ನಪಟ್ಟಣ ವ್ಯಾಪ್ತಿಗೆ ಬರ್ತಕ್ಕಂಥ ಕೋಡಂಬಳ್ಳಿ ಜಿಲ್ಲಾ ಪಂಚಾಯತ್ ಕೇಂದ್ರಕ್ಕೆ ಬಂದಿದ್ದೀವಿ. ಇದು ಗ್ರಾಮ ಪಂಚಾಯತಿ ಕೂಡ ಹೌದು, ಗ್ರಾಮ ಪಂಚಾಯತಿಯ ಕೇಂದ್ರ ಕೂಡ ಹೌದು. ಬನ್ನಿ ಇಲ್ಲಿನ ಜನರ ಅಭಿಪ್ರಾಯವನ್ನು ಪಡೆದುಕೊಳ್ಳೋಣ. ಸರ್ ನಮಸ್ಕಾರ ಸರ್, ತಮ್ಮ ಹೆಸರು ಸರ್? ನಾಗರಾಜ್ ಅಂದ್ಬಿಟ್ಟು. ಏನು ಮಾಡ್ಕೊಂಡಿದ್ದೀರಾ? ನಾವು ಒಂದು ಟೀ ಸ್ಟಾಲ್ ಇಟ್ಕೊಂಡಿದ್ದೀನಿ. ಯಾರೆಲ್ಲ ಚೆನ್ನಾಗಿ ಕೆಲಸ ಮಾಡ್ತಾರೆ ಇಲ್ಲಿ ಎಲ್ಲ? ಸರ್ ಈ ಭಾಗದಲ್ಲಿ ಕಾಂಗ್ರೆಸ್ ಚೆನ್ನಾಗಿ ಒಳ್ಳೆ ವರ್ಕ್ ಇದೆ. ಈ ಪಂಚಾಯತಿನೂ ಕಾಂಗ್ರೆಸ್ಸೇ. ಈ ಸರಿ ಬೈ ಎಲೆಕ್ಷನ್ಲಿ ಕಾಂಗ್ರೆಸ್ಸಿಗೆ ಚಾನ್ಸ್ ಇದೆಯಾ? ಇದೆ, 100ಕ್ಕೆ 100 ಇದೆ. ನಮ್ಗೆ ಆಲ್ರೆಡಿ MP ಲಿ 87,000 ಓಟ್ ಬಂದಿದೆ. ಅಮ್ಮಮ್ಮ ಇನ್ನೊಂದು 10,000 ಓಟು ನಾವು ಕಷ್ಟಪಟ್ಟು ತೊಗೊಂಡ್ರೆ ಈ ಬಾರಿ 20-23 ವರ್ಷ ಆಗದೆ ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ ಬಂದು ಈ ಬಾರಿ 100ಕ್ಕೆ 100 ಕಾಂಗ್ರೆಸ್ ಬರ್ತದೆ. ಯೋಗೀಶ್ವರ್ ಏನಾದರೂ ಟಿಕೆಟ್ ಕೊಡಲಿ ಅಂತ ಕಾಂಗ್ರೆಸ್ ನಿಮ್ಮ DK ಶಿವಕುಮಾರ್ ಅವರು ಅದರಲ್ಲೆಲ್ಲ ಹುಷಾರಲ್ಲ, ಇನ್ನೊಬ್ರು ಕರ್ಕೊಳ್ಳೋದು ಪಾರ್ಟಿಲಿ ಕರ್ಕೊಬಂದು ನಿಲ್ಲಿಸಿದ್ರೆ ಸ್ವಾಗತ. ಮೂಲಕ ಶಿವಕುಮಾರ್ ಯೋಗೇಶ್ವರ್ ಅವರು ಬರೀ ನಾಮಪತ್ರ ಸಲ್ಲಿಸಿದ್ರು ಗೆಲ್ತಾರೆ. ಮನೇಲಿ ಮಲ್ಕೊಂಡವರು ಕಾರ್ಯಕರ್ತರು ಪಡೆ ಇದೆ ಸರ್. ಅವ್ರ ಅಭಿಮಾನಿಗಳು ಅವರೇ. ದುಡ್ಡು ಅಂತಾರಂತಲ್ರಿ, ಇಲ್ಲಿ ನಿಜನೇನ್ರಿ? ದುಡ್ಡು ಯಾರು ಕೊಡ್ತಾರೆ ಸರ್? ಅವ್ರು ಕೊಟ್ಟಾಗ ಇವರು ಕೊಡ್ತಾರೆ, ಇವ್ರು ಕೊಟ್ಟರೆ ಅವರು ಕೊಡ್ತಾರೆ, ಅಷ್ಟೇ. ಎಂಥವ್ರು ಗೆಲ್ಲಬೇಕು ನಿಮಗೆ ಇಲ್ಲಿ? ನಮಗೆ ಕೆಲಸ ಕಾರ್ಯಗಳು ಮಾಡುವಂತ ಗೆಲ್ಲಬೇಕು. ಯಾರು ಕೆಲಸ ಕಾರ್ಯಗಳು ಮಾಡಾರ? ಯಾರು? ಕುಮಾರಣ್ಣ ಬಂದಿದ್ದ, ಕ್ಯಾರೇನ್ ದೇವದ ಹೊಂಟೋದ್ರು ಅವ್ರೀಗ. ಈಗ ಬರೀ ಯಾರು ಬಂದರು ನೋಡುವ. ಮೊದಲೆಲ್ಲ ಅಂದ ಕಾಲದೆಲ್ಲ DK ಶಿವಕುಮಾರ್ ಮಾಡಿದ್ರು. ಈಗ ಎಲ್ಲ ಹೊಂಟೋ ಡಾಕ್ಟರ್ ಮಂಜಾತೇನ ಬಂದಿದ್ರ? ಬಂದೆಲ್ಲ ಬಿಡಿ ಅವರು ಲೀಸ್ಟ್ಗೆಲ್ಲ ಅವರು. ಯಾವ ಪಾರ್ಟಿ ನಿಮ್ಮದು? ಕಾಂಗ್ರೆಸ್ ಪಾರ್ಟಿ. ಕಾಂಗ್ರೆಸ್ ಅಂದ್ರೆ ನೀವು ಕಾಂಗ್ರೆಸ್ಗೆ ಓಟ್ ಹಾಕಿ ಅಂತೀರಾ, ಕಾಂಗ್ರೆಸ್ಗೆ ಗೆಲ್ಲೋದು ಅಂತೀರಾ? ನಮ್ಮ DK ಶಿವಕುಮಾರ್ ಗೆಲ್ಬೋದು. ಯಾಕೆ ಕಾಂಗ್ರೆಸ್ಗೆ ಗೆಲ್ಲಬೇಕು? ಮತ್ತೆ ಯಾಕೆ ಸೋಲ್ಸ್ಬಿಟ್ರು ಜನ ಯಾಕೆ ಸುರೇಶ್ ಸೋಲ್ಸ್ಬಿಟ್ರು? ಸುರೇಶ್ ಏನು ಮಾಡೋಕ್ಕಾಗಲ್ಲ, BJP ಟಿಕೆಟ್ ಅನ್ಕೊಂಡು BJPಯಿಂದ ಎಲ್ಲ ಎರಡು ಪಾರ್ಟಿ ಒಂದಾಗಿ ಸೋಲ್ಸಿದ್ರು. 24/7 ಕೆಲಸ ಮಾಡ್ತಿದ್ರು DK ಸುರೇಶ್. ಅಂಥವ್ರನ್ನೇ ಸೋಲ್ಸೋ ಜನಗಳು ಅವ್ರಿಗೆ ಈಗ ಅರ್ಥ ಆಯ್ತದೆ. ಓಟ್ ಹಾಕ್ಬಿಟ್ಟು ಸೋಲ್ಸ್ತೇ ಅಂದ್ಬಿಟ್ಟು ಅವ್ರಿಗೆ ಈಗ ಅರ್ಥ ಆಯ್ತದೆ. ಸುಮಾರು ಕಡೆ ಕೇಳ್ಕೊಬಂದೆ, ಕೆಲವರು ಯೋಗೇಶ್ವರ್ ಅಂದ್ರೆ ನೀರಾವರಿ ಕೊಟ್ಟಿದ್ದಾರೆ, ನೀರು ಕೊಟ್ಟಿದ್ದಾರೆ. ಈಗ DK ಶಿವಕುಮಾರ್ ಬಂದವರೆ, ಅವ್ರೇನು ಹಿಂದೇನು ಮಾಡಿಲ್ಲ, ಈಗ ಅಭಿವೃದ್ಧಿ. CP ಯೋಗೇಶ್ವರ ಮೊದಲೇ ಕಾಂಗ್ರೆಸ್ಸಲ್ಲೇ ಇದ್ದಿದ್ದೆ ಅವರು. ಕಾಂಗ್ರೆಸ್ಸಿಂದನೇ 3 ಸರಿ ಆಗಿ 2ನೇ ಸರಿ BJP ಮತ್ತು ಬೇರೆ 2 ಪಕ್ಷ ಮಾಡ್ಕೊಂಡು ಹೋಗಿದ್ದಷ್ಟೇ. ಅವ್ರು ಇದ್ದಿದ್ದೇ ಮೂಲ ಕಾಂಗ್ರೆಸ್ಸೇ. ಸರಿ, ಯಾರು ಬಂದ್ರೆ ಅನುಕೂಲ? ನಮಗೆ ಕಾಂಗ್ರೆಸ್ ಗೌರ್ಮೆಂಟ್ ಇರೋದ್ರಿಂದ ಕಾಂಗ್ರೆಸ್ಸನ್ನು ಯಾರೇ ಬೆರೆದಿದ್ರು ಅವ್ರು ಬಂದ್ರೇ ಸೂಕ್ತ ಅಂತ. ಎಲೆಕ್ಷನ್ ಎಲ್ಲ ಏನು ಹೆಂಗೆ? ಎಲೆಕ್ಷನ್ ಎಲ್ಲ ಒಳ್ಳೆ, ಯಾರು ಬರಲಿ ಒಳ್ಳೇದು ಮಾಡಲಿ ಊರಿಗೆ. ಈಗೆಲ್ಲ ಬಂದಾರ, ಯಾರು ಒಳ್ಳೇದು ಮಾಡಿಲ್ಲ ಕುಮಾರಸ್ವಾಮಿ ಅವರು? ಅವ್ರು ಯಾರು ಇನ್ನೂ ಬಂದು ಏನು ಮಾಡಲಿಲ್ಲ, ಏನು ಎತ್ತ ಅಂತ ಏನು ಕೇಳಲಿಲ್ಲವಲ್ಲ. ಯಾರು ಡಾಕ್ಟ್ರು ಗೆದ್ದಾರೆ, ಬಂದಿದ್ರಾ? ಅವರು ಬರಲಿಲ್ಲ. ಎಲ್ಲ ಯಾರಿಗೆ ಓಟ್ ಹಾಕಿದ್ರಿ ನೀವು? ನಾವು ಅವ್ರಿಗೆ ಹಾಕಿದ್ದು. ಯಾರಿಗೆ? ಡಾಕ್ಟ್ರಿಗ? ಡಾಕ್ಟ್ರಿಗೆ ಹಾಕಿದ್ದು, ಕುಮಾರಸ್ವಾಮಿ ಅವ್ರಿಗೆ ಹಾಕಿದ್ದು. ಇವಾಗ ಸರ್ಗೆ. ಹೌದಾ? 2,000 ರೂಪಾಯಿ ಯಾರಿಗೆ ಬರುತ್ತೆ? 2,000 ರೂಪಾಯಿ ನಮಗೆ ಗೊತ್ತಾಯ್ತು, ಇವಾಗ ಗೊತ್ತಾಯಿಲ್ಲ 4-5 ತಿಂಗಳಿಂದ. ಹೌದಾ? ಯಾಕೆ ನಮಗೆ ಗೊತ್ತಿಲ್ಲ, ಅವ್ರು ಹಾಕ್ಲಿಲ್ಲ, ಬರಲಿಲ್ಲ. ಮೋಸ್ಟ್ಲಿ ಲೋಕಸಭೆಯಲ್ಲಿ ಓಟ್ ಹಾಕ್ಲಿಲ್ಲ ಅಂತ ಏನೂ ಹಾಕ್ಲಿಲ್ಲ. ಇಲ್ಲ, ಹಾಕ್ತಾವಿಯಲ್ಲ, ಹಾಕಿವೆಲ್ಲ. ನಾವೀಗ ಚನ್ನಪಟ್ಟಣ ತಾಲೂಕು ವ್ಯಾಪ್ತಿಯ ಹುಣಸನಹಳ್ಳಿಗೆ ಬಂದಿದ್ದೀವಿ. ಇಲ್ಲಿ ಬಿಸ್ಲಮ್ಮ ಟೆಂಪಲ್ಗೆ ಬಂದಿದ್ದೀವಿ. ಇಲ್ಲಿ ಜನರನ್ನು ನಾವು ಮಾತಾಡಿಸ್ಬೇಕಂತೇಳಿ ಅಂದ್ಕೊಂಡಿದ್ದೀವಿ. ಈ ಕಡೆ ಹೌದು, ಎಲ್ಲ DK ಗೆ ಹೇಳ್ತಾರೆ ಸರ್. ಈಗ ಈಗ ಪಕ್ಷ ಅವ್ರದ್ದಲ್ವಾ, ಏನಾದರೂ ಇವಾಗ ಅವ್ರಿಗೆ ಹಾಕ್ಬೇಕು, ಬೇರೆಯವ್ರಿಗೆ ಹಾಕಿದ್ರೆ ಏನು ಪ್ರಯೋಜನ ಆಗಲ್ಲ. ಅದರಿಂದ ಕಾಂಗ್ರೆಸ್. ಹೌದು. ಯೋಗೇಶ್ವರ್ ಅವ್ರಿಗೂ ಇತ್ತು, ಅವರು ಆ ಕಡೆಗೆ ಈ ಕಡೆಗೆ ಅನ್ಕೊಂಡು ಟಿಕೆಟೇ ಸಿಗ್ತಾ ಇರೋ ಇದಿಲ್ಲ. ಇಡೀ ನಮ್ಮ ಊರಲ್ಲಿ ಒಂದು ಓಟ್ ಇಲ್ದಂಗೆ ಅವ್ರಿಗೆ ಇದ್ದದ್ದು. ಈ ಸಾರಿ ಏನು ಕೆಲಸ ಮಾಡ್ತೀರಾ? ದೇವ್ರ ಕೆಲಸ, ದೇವಸ್ಥಾನದಲ್ಲಿ ಬಿಸ್ಲಮ್ಮ ದೇವ್ರದ್ದು ಪೂಜೆ. ಇಲ್ಲೆಲ್ಲ ಯಾವ ಪಾರ್ಟಿ ಕಣೆ ಈ ಸರಿ? ಈ ಸತಿ ಎಲ್ಲ ಬರೀ ಕಾಂಗ್ರೆಸ್ಗೆ ಹೇಳ್ತಾರೆ ಸರ್. ಯಾಕೆ JDS ಕುಮಾರಣ್ಣ ಕಾಂಗ್ರೆಸ್ಸಲ್ಲಿ ನಮಗೆ ಸೈಟ್ಗಳು ಕೊಟ್ಟವ್ರೆ, ಈಗಲೂ ಕೊಡ್ತಾವ್ರೆ. ಈಗಲೂ ಜನಗಳಿಗೆ ಏನು ಉಪಯೋಗ ಬೇಕು ಮಾಡ್ತಾವ್ರೆ. ಕುಮಾರಸ್ವಾಮಿ ಅವ್ರು ಮಾಡಿಲ್ಲೇನೋ? ಏನು ಅಷ್ಟಲ್ಲಿ ಮಾಡಲಿಲ್ಲ, ಅವ್ರು ಕಮ್ಮಿ. ಮತ್ತು CP ಯೋಗೇಶ್ವರ್ ನೀರು ಬಿಟ್ಟೆ ಅಂತಾರೆ. ನೀರು ಬಿಟ್ಟರು, ದೇವಸ್ಥಾನ ಕಟ್ಸಿದ್ರು. ಇಲ್ಲ ಅಂತಲ್ಲ, ಅವ್ರ ಪಕ್ಷದಲ್ಲಿ ನಾವು 20 ವರ್ಷ ದುಡ್ದು ನಾವು ಎಲ್ಲ ಮಾಡ್ದು. ಈ ಬೇರೆ ಪಕ್ಷಕ್ಕೆ ಹೋಯ್ತಾ ಇದ್ರಲ್ಲ, ನಾವೇ ಸುಮ್ಮನೆ ಆಗೋದು. ಇದು ಹುಣಸಳ್ಳಿನ ಗ್ರಾಮಸ್ಥರ ಅಭಿಪ್ರಾಯ ಆಗಿರ್ತಕ್ಕಂಥದ್ದು. ಬನ್ನಿ ನಾವು ಮತ್ತೊಂದು ಊರಿಗೆ ಹೋಗೋಣ, ಅಲ್ಲಿ ಜನರ ಅಭಿಪ್ರಾಯ ಕೂಡ ಪಡೆದುಕೊಳ್ಳೋಣ.